ಸ್ವಲ್ಪ ಜಾಸ್ತಿ ಒತ್ತಡವನ್ನು ಹಾಕೋದಕ್ಕೆ ಅಂತಲೇ ಸುಮಾರು ಒಂದು 30ಕ್ಕೂ ಹೆಚ್ಚು ಶಾಸಕರು ಈಗ ಹೊರಟಿರ್ತಕ್ಕಂಥದ್ದು. ಕೆಲವರೆಲ್ಲ ಹೋಗಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಆಗ್ತಾರಾ, ಸುರ್ಜೇವಾಲಾ ಭೇಟಿ ಆಗ್ತಾರಾ, ರಾಹುಲ್ ಗಾಂಧಿ ಭೇಟಿ ಆಗ್ತಾರಾ ನೋಡೋಣ. ಸಚಿವ ಸ್ಥಾನಕ್ಕಾಗಿ ಕಾಂಗ್ರೆಸ್ ಶಾಸಕರು ದೆಹಲಿ ಪರೇಡನ್ನು ನಡೆಸ್ತಾ ಇದ್ದಾರೆ. ತಮಗೂ ಮಂತ್ರಿ ಸ್ಥಾನ ನೀಡುವಂತೆ ಶಾಸಕರು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದಾರೆ. ಕೆಲ ಸಚಿವರ ವಿರುದ್ಧವೇ ಶಾಸಕರು ಚಾರ್ಜ್ ಶೀಟ್ ಹಾಕಿದ್ದಾರೆ. ಯಾಕೆಂದರೆ ಕೆಲವರು ಅಸಮರ್ಥರಿದ್ದಾರೆ ಅಂತ. ಕೆಲ ಮಂತ್ರಿಗಳು ಸರಿಯಾಗಿ ಕೆಲಸ ಮಾಡೋದಕ್ಕೆ ನಿಷ್ಕ್ರಿಯರಾಗಿದ್ದಾರೆ. ಇವರಿಂದ ಪಕ್ಷಕ್ಕೂ ಕೆಟ್ಟ ಹೆಸರು ಬರ್ತಾ ಇದೆ. ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಪಕ್ಷ ವಿರೋಧಿ ಕೆಲಸ ಮಾಡಿದವರಿಗೂ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದೀರಾ, ನಿಷ್ಠಾವಂತ ಕಾಂಗ್ರೆಸ್ ಶಾಸಕರಿಗೆ ನೋವಾಗಿದೆ, ಹಾಗಾಗಿ ನಮ್ಮನ್ನು ಮಂತ್ರಿ ಮಾಡಿ, ಕೂಡಲೇ ಸಚಿವ ಸಂಪುಟ ಬದಲಾಗಬೇಕು ಅಂತ ಇವರ ಆಗ್ರಹ. ಶಾಸಕರ ಮನವಿಗೆ ಸ್ಪಂದಿಸುತ್ತಾ ಹೈಕಮಾಂಡ್ ಏನು ಹೇಳ್ತಾರೆ ಅಂತ ನೋಡೋಣ. ಯಾಕಂದರೆ ಅನೇಕ ಮಂತ್ರಿಗಳು ಈಗಾಗಲೇ ಸರಿಯಾಗಿ ಕೆಲಸ ಮಾಡಿ ನಿಷ್ಕ್ರಿಯರಾಗಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವಂಥ ಅನೇಕ ಮಂತ್ರಿಗಳು ಕೂಡ ಇವತ್ತು ಸರ್ಕಾರದಲ್ಲಿದ್ದಾರೆ. ಹಿಂದೆ ಯಾರ್ಯಾರು ಸೋತಿದ್ರು ಅವರೆಲ್ಲ ಮಂತ್ರಿಗಳು ಮಾಡಿದ್ದಾರೆ. ಯಾರ್ಯಾರು ಕಾಂಗ್ರೆಸ್ ವಿರುದ್ಧ ಮಾಡಿದ್ರು ಅವರು ಮತ್ತೆ ಕಾಂಗ್ರೆಸ್ ಪಾರ್ಟಿ ಬಂದ ತಕ್ಷಣ ಅವ್ರನ್ನ ಮಂತ್ರಿಗಳು ಮಾಡಿದ್ದಾರೆ. ಸಹಜವಾಗಿ ಕಾಂಗ್ರೆಸ್ನಲ್ಲಿ ನಿಷ್ಠಾವಂತರ ಕೆಲಸ ಮಾಡ್ತಕ್ಕಂಥ ಶಾಸಕರಿಗೆ ನೋವಾಗಿದೆ. ಅದಕ್ಕೆ ಉತ್ತಮವಾದ ಆಡಳಿತ ಕೊಡಬೇಕು. ಸಿದ್ದರಾಮಣ್ಣವರು ಒಳ್ಳೆಯ ಮುಖ್ಯಮಂತ್ರಿಗಳು, ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಳ್ಳೆಯ ಉಪಮಂತ್ರಿ ಕೆಲಸ ಮಾಡ್ತಾಯಿದ್ದಾರೆ. ಇವರ ಆಡಳಿತದಲ್ಲಿ ಒಳ್ಳೆಯ ಒಂದು ಈ ಕರ್ನಾಟಕ ರಾಜ್ಯದ ಜನತೆಗೆ ಒಳ್ಳೆ ಆಡಳಿತ ಕೊಡಬೇಕಂತಕ್ಕಂಥ ನಮ್ಮೆಲ್ಲರ ಬಯಕೆ ಕೂಡ. ಸರ್, ಒಂದು ವೇಳೆ ಸಚಿವ ಸ್ಥಾನ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ನನ್ನ ಜೊತೆ ನ್ಯೂಸ್ ಡೆಸ್ಕಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಮಸೂದ್, ಹಾಗೆ ನೋಡೋಕ್ಕೋದ್ರೆ ಕಾಂಗ್ರೆಸ್ ಹೈಕಮಾಂಡ್ ಇನ್ನೂ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತೀರ್ಮಾನ ತಗೊಂಡಿಲ್ಲ. ಅದನ್ನು ತೀರ್ಮಾನ ಮಾಡಿದ ಮೇಲೆ ಸಂಪುಟ ಪುನರ್ರಚನೆ ಮಾಡಬೇಕಾ ಬೇಡವಾ ಅಂತ ಇವರೆಲ್ಲ ಈಗ ಹೋಗಿ ಒತ್ತಾಯ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಂಥ ಸಂದರ್ಭದಲ್ಲಿ ಇನ್ನೂ ಪಂಚರಾಜ್ಯಗಳ ಚುನಾವಣೆಯಲ್ಲಿ 2 ರಾಜ್ಯಗಳ ಚುನಾವಣೆ ಬೇರೆ ಬಾಕಿ ಇರಬೇಕಾದ್ರೆ ಇವರ ಮನವಿಗೆ ಸ್ಪಂದಿಸುತ್ತಾ ಹೈಕಮಾಂಡ್ ಏನಾಗಬಹುದು ಅಂತ. ಅರವಿಂದ್, ಕಳೆದ ಮಾರ್ಚ್ 17ನೇ ತಾರೀಕು 45ಕ್ಕೂ ಹೆಚ್ಚು ಶಾಸಕರು ಡಿನ್ನರ್ ಸಭೆಯನ್ನು ಬೆಂಗಳೂರಿನಲ್ಲಿ ಮಾಡಿದರು. ಆನಂತರ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿದರು. ಸಂಪುಟ ಪುನರ್ರಚನೆಗೆ ಡಿಮ್ಯಾಂಡ್ ಇಟ್ಟರು. ಜೊತೆಗೆ ಹಿರಿಯ ಶಾಸಕರು 2ಕ್ಕಿಂತ ಹೆಚ್ಚು ಬಾರಿ 7 ಬಾರಿ ಗೆದ್ದವರು ಕೂಡ ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಜಯಚಂದ್ರ ಅಂತವರು ಕೂಡ 2ಕ್ಕೂ ಹೆಚ್ಚು ಬಾರಿ ಗೆದ್ದಂಥವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ಡಿಮ್ಯಾಂಡು. ಯಾಕೆಂದರೆ ಈಗಾಗಲೇ ಮೇ ಬಂದರೆ 3 ವರ್ಷ ಆಗುತ್ತೆ. ಈ 3 ವರ್ಷದಲ್ಲಿ ಮಂತ್ರಿಮಂಡಲದಲ್ಲಿ ಯಾರಿದ್ದಾರೆ ಅವರಲ್ಲಿ ಬಹುತೇಕರನ್ನ ಮುಂದುವರಿಸಿದ್ದೇ ಆದಲ್ಲಿ ಮುಂದೆ 2028ಕ್ಕೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರೋದು ಭಾಳ ಕಷ್ಟ ಆಗುತ್ತೆ. ಯಾಕೆಂದರೆ ಅವ್ರ ಹೆಸರು ಕೆಡಿಸ್ಕೊಂಡಿದ್ದಾರೆ, ಸರ್ಕಾರದ ಹೆಸರನ್ನು ಕೂಡ ಕೆಡಿಸಿದ್ದಾರೆ. ತುಂಬ ಜನ ನಿಷ್ಕ್ರಿಯರಾಗಿದ್ದಾರೆ, ಕೆಲಸ ಮಾಡ್ತಾ ಇಲ್ಲ, ಶಾಸಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ, ಅನುದಾನ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ. ಒಂದು ರೀತಿಯಲ್ಲಿ ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ತಂದಿದ್ದಾರೆ ಅನ್ನುವಂಥ ಒಂದು ಆರೋಪ. ಇನ್ನೊಂದು, ಹಿರಿಯ ಶಾಸಕರಿಗೆ ಮುಂದಿನ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಡ್ತೇವೆ ಅನ್ನುವಂಥ ಭರವಸೆನ ಹೈಕಮಾಂಡ್ ನಾಯಕರು ಕೊಟ್ಟಿದ್ದರು. ಹೀಗಾಗಿ ಹೈಕಮಾಂಡ್ ಬಳಿಯೇ ಹೋಗಿ ನಾವು ಹಕ್ಕೊತ್ತಾಯ ಮಾಡ್ತೇವೆ ಅನ್ನುವಂಥ ತೀರ್ಮಾನ ಮಾಡ್ಕೊಂಡು ಇವತ್ತು ಹೊರಟಿದ್ದಾರೆ. 20ಕ್ಕೂ ಹೆಚ್ಚು ಜನ ಶಾಸಕರು, 45 ಜನಕ್ಕೂ ಹೆಚ್ಚು ಶಾಸಕರು ಸಭೆ ಮಾಡಿದರು. ಅದರಲ್ಲಿ ಈಗ 20ಕ್ಕೂ ಹೆಚ್ಚು ಜನ ಶಾಸಕರು ಹೋಗಿದ್ದಾರೆ. ಇನ್ನೂ ಕೆಲವರು ಬೆಳಿಗ್ಗೆ ಹೋಗಿ ಅವ್ರನ್ನ ಸೇರಿಕೊಳ್ತಾರೆ. 3 ದಿನಗಳ ಕಾಲ ದೆಹಲಿನಲ್ಲಿ ವಾಸ್ತವ್ಯ ಹೂಡಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಭೇಟಿ ಮಾಡ್ತಾರೆ, ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡ್ತಾರೆ. ಇನ್ನೂ ಕೂಡ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಕೇಳಿಲ್ಲ. ಅಲ್ಲಿ ಹೋದ ಮೇಲೆ ಪ್ರಯತ್ನ ಪಡ್ತಾರೆ. ಅಪಾಯಿಂಟ್ಮೆಂಟ್ ಸಿಗುತ್ತಾ ಇಲ್ವಾ ಕಾದು ನೋಡಬೇಕು. ಯಾಕಂದರೆ ಇನ್ನೂ 2 ರಾಜ್ಯಗಳ ಚುನಾವಣೆ ಬಾಕಿ ಇದೆ. ಆ ಕಡೆ ರಾಹುಲ್ ಗಾಂಧಿ ಅವರು ಬ್ಯುಸಿ ಇದ್ದಾರೆ. ಅವ್ರಿಗೆ ಅಪಾಯಿಂಟ್ಮೆಂಟ್ ಸಿಗುತ್ತೋ ಇಲ್ವೋ ಅನ್ನೋಂಥ ಕಾದು ನೋಡಬೇಕು. ಜೊತೆಗೆ ಇಂಥ ಸಂದರ್ಭದಲ್ಲಿ ಒಂದು ನಾಯಕತ್ವ ಗೊಂದಲ ಇನ್ನೂ ಕೂಡ ಬಗೆಹರಿದಿಲ್ಲ. ಇನ್ನೊಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ದಾವಣಗೆರೆ ದಳ್ಳೂರಿಗೆ ಕೂಡ ಮನೆ ಮಾಡಿದೆ. ಹೈಕಮಾಂಡ್ ಒಂದು ಕಡೆ ರಾಜ್ಯಗಳ ಚುನಾವಣೆಯಲ್ಲಿ ಮನೆ ಮಾಡಿದೆ, ಬ್ಯುಸಿ ಇದೆ. ಇಂಥ ಸಂದರ್ಭದಲ್ಲಿ ಹೈಕಮಾಂಡ್ ರೆಸ್ಪಾನ್ಸ್ ಮಾಡುತ್ತಾ, ಎಷ್ಟು ಮಟ್ಟಿಗೆ ರೆಸ್ಪಾನ್ಸ್ ಮಾಡುತ್ತೆ, ಅಥವಾ ಇವರು ಹೋಗಿ ಸುರ್ಜೇವಾಲಾ ಖರ್ಗೆ ಭೇಟಿಗೆ ಮಾತ್ರ ಇವರ ಭೇಟಿ ಸೀಮಿತ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಮನೆ ಮಾಡಿದ್ದಾವೆ. ಹಿಂದೆ ಹೋದಂಥ ಶಾಸಕರ ಗುಂಪು ಕೂಡ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋಕ್ಕಾಗಿರಲಿಲ್ಲ. ಈಗಲೂ ಕೂಡ ಆಗುತ್ತಾ ಇಲ್ವಾ ಕಾದು ನೋಡಬೇಕು. ಒಟ್ಟಾರೆಯಾಗಿ ಈ ಬಾರಿ ಪುನರ್ರಚನೆ ಸಂದರ್ಭದಲ್ಲಿ 20ಕ್ಕೂ ಹೆಚ್ಚು ಜನ ಹೊಸಬರಿಗೆ, ಅಂದರೆ ಈಗ ಯಾರು 2ಕ್ಕಿಂತ ಹೆಚ್ಚು ಜನ ಗೆದ್ದಿದ್ದಾರೆ ಹೆಚ್ಚು ಬಾರಿ, ಅವ್ರಿಗೆ ಅವಕಾಶ ಮಾಡಿಕೊಡಿ ಅನ್ನುವಂಥ ಹಕ್ಕೊತ್ತಾಯ. ಹಾಗಾಗಿ ಭಾಳ ಕುತೂಹಲ ಮೂಡಿಸಿದೆ. ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಮಸೂದ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.